MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನವೆಂಬರ್ ಕ್ರಾಂತಿಗೂ ಮುನ್ನವೇ ಸಿಎಂ ಬೆನ್ನಿಗೆ ನಿಂತ ಅಹಿಂದ ನಾಯಕರು. ಅಧಿಕಾರ ಹಂಚಿಕೆ ಇದ್ದಿದ್ರೆ ಯಾವಾಗಲೂ ಆಗ್ತಿತ್ತು ಎಂದ ಸಿಎಂ ಬೆಂಬಲಿಗರು. ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋ ದಾಳ, ಡೆಡ್ಲೈನ್ ಮುಗಿಯುವವರೆಗೂ ಮೌನವಾಗಿರಲು ಡಿಕೆ ಪಣ. ಇದೆಲ್ಲವನ್ನು ನೋಡೋಣ ಕುರ್ಚಿ ಕದನ ನ್ಯೂಸ್ ಟಾಪ್ ನಲ್ಲಿ. ಕಾಂಗ್ರೆಸ್ ಪಾಳಯದಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಜೋರಾಗಿದೆ. ಅದರಲ್ಲೂ ಸಂಪುಟ ಪುನರಚನೆಗಿಂತಲೂ ಸಿಎಂ ಬದಲಾವಣೆ ವಿಚಾರವೇ ದೊಡ್ಡದಾಗಿದೆ. ಹೈಕಮಾಂಡ್ ತೀರ್ಮಾನಿಸಿದ್ರೆ 5 ವರ್ಷ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿರೋದು ನಾನಾ ಚರ್ಚೆಗೆ ಕಾರಣವಾಗಿದೆ. ಆದ್ರೆ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವ ಅಹಿಂದ ನಾಯಕರು ಸಿದ್ದರಾಮಯ್ಯರೇ 5 ವರ್ಷ ಸಿಎಂ, ಯಾವ ಪವರ್ ಶೇರಿಂಗ್ ಚರ್ಚೆ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗೇನಾದ್ರೂ ಇದ್ರೆ ಎದ್ದಿರೋ ಗೊಂದಲ ಕ್ಲಿಯರ್ ಮಾಡ್ಲಿ ಅಂತ ಹೇಳ್ತಿದ್ದಾರೆ. ಮಧ್ಯದಲ್ಲಿ ಹೈಕಮಾಂಡ್ ನವ್ರು ಏನಾದ್ರೂ ತೀರ್ಮಾನ ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿರೋದು, ನಾವು ಹೇಳಕ್ಕಾಗತ್ತಾ? ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇದನ್ನ ಕ್ಲಿಯರ್ ಮಾಡ್ಬಿಡಿ. ಮಹದೇವಪ್ಪ ಕೂಡ ಅಧಿಕಾರ ಹಂಚಿಕೆ ಇದ್ದಿದ್ರೆ ಯಾವಾಗ್ಲೂ ಆಗ್ತಿತ್ತು ಅಂತ ಹೇಳಿದ್ದಾರೆ. ಪವರ್ ಶೇರಿಂಗ್ ಇಲ್ಲದಿದ್ರು ರೆಕ್ಕೆ ಪುಕ್ಕ ಹಾಕಲು ನೋಡ್ತಿದ್ದಾರೆ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ನಾವು ಪವರ್ ಶೇರ್ ಮಾಡ್ಕೊತೀವಿ ಅಂತ ಹೇಳಿದಾರ? ಹೈಕಮಾಂಡ್ ಸೂಚನೆ ಕೊಟ್ಟರೆ 5 ವರ್ಷ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಯಾವುದು ತೀರ್ಮಾನವಾಗಿಲ್ಲ ಅಂತಿರೋ ನಾಯಕರು 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂಬ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇದರ ಜೊತೆಗೆ ಸಿಎಂ ಅನಿವಾರ್ಯ ಎಂಬ ದಾಳವು ಅಖಾಡದಲ್ಲಿ ಉರುಳಿದೆ. ನಿನ್ನೆ ರಾಜಣ್ಣ ನೀಡಿದ್ದ ಹೇಳಿಕೆಗೆ ಯತೀಂದ್ರ ಸಿದ್ದರಾಮಯ್ಯ ದನಿಗೂಡಿಸಿದ್ದು, ಸಿದ್ದರಾಮಯ್ಯ ರಾಜ್ಯಕ್ಕೆ ಅನಿವಾರ್ಯ ಎಂದಿದ್ದಾರೆ. ಅಫ್ಕೋರ್ಸ್ ಅದು ಬಹಳಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು MLAಗಳ ಅಭಿಪ್ರಾಯ ಆಗಿದೆ. ಅದನ್ನೇ ನಾನು ಕೂಡ ರೀಟ್ರೇಟ್. ಸಿಎಂ ಹೇಳಿಕೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಅಂತಿರೋ ನಾಯಕರು ಪ್ಲಾನ್ ಬಿ ಕೂಡ ರೆಡಿ ಮಾಡಿಟ್ಟುಕೊಂಡಿದ್ದಾರೆ. ಒಂದ್ ವೇಳೆ ಹೈಕಮಾಂಡ್ ಮಟ್ಟದಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆಗೆ ಬಂದ್ರೆ 2 ಅಸ್ತ್ರ ಪ್ರಯೋಗಕ್ಕೆ ಸಿಎಂ ಸಿದ್ದರಾಮಯ್ಯ ಬಣ ರೆಡಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಟೀಮ್ ಹೆಚ್ಚುವರಿ ಡಿಸಿಎಂ ಆಯ್ಕೆಗೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯ ಮಾಡ್ತಾರೆ ಎನ್ನಲಾಗಿದೆ. 2 ವಿಷಯಗಳನ್ನ ಮುನ್ನೆಲೆಗೆ ತರಲು ಸಿಎಂ ಟೀಮ್ ಚಿಂತನೆ ನಡೆಸಿದ್ದು, ಸಂಪುಟ ಪುನರಚನೆ ವೇಳೆ ಹೆಚ್ಚುವರಿ ಡಿಸಿಎಂ ಆಯ್ಕೆಗೆ ಪಟ್ಟು ಹಿಡಿಯಲಿದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆಯನ್ನಿಡ್ತಿದ್ದಾರೆ. ಡೆಡ್ಲೈನ್ ತನಕ ಮೌನವಾಗಿರಲು ಡಿಕೆ ನಿರ್ಧರಿಸಿದಂತಿದೆ. ಯಾಕಂದ್ರೆ ತಾನೆಷ್ಟು ನಿಷ್ಠನಾಗಿದ್ದೇನೆ ಅಂತ ಹೈಕಮಾಂಡ್ಗೆ ತೋರಿಸೋದು ತಂತ್ರದ ಒಂದು ಭಾಗವಾಗಿರಬಹುದು. ಇದನ್ನೇ ವರಿಷ್ಠರ ಮುಂದಿಡುವ ಸಾಧ್ಯತೆಗಳನ್ನ ಅಲ್ಲಗಳೆಯುವಂತಿಲ್ಲ. ರಾಜಕೀಯದಲ್ಲಿ ಕೊನೆ ಸಮಯದಲ್ಲಿ ಆಡುವ ಮಾತುಗಳು ಬಹಳ ಮಹತ್ವವನ್ನ ಪಡೆಯುತ್ತದೆ. ಹೀಗಾಗಿಯೇ ತನ್ನ ಬೆಂಬಲಿಗರಿಗೂ ಡೆಡ್ಲೈನ್ ವರೆಗೆ ಸುಮ್ಮನಿರಿ ಎಂಬ ಸಂದೇಶ ಸಾರಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ನನಗೆ ಲಂಗು ಲಗಾಮ್ 2 ಹಾಕ್ತಾರೆ. ಯಾರು ಕೂಡ ನಾನು ಒಬ್ಬನೇ ಅಂತ ಅಲ್ಲ, ಯಾರು ಕೂಡ ಮಾಧ್ಯಮದ ಜೊತೆಲಿ ಈ ವಿಚಾರವನ್ನು ಹಂಚ್ಕೋಬೇಡ್ದು, ನೀವು ಶಿಸ್ತನ್ನು ಪಾಲನೆ ಮಾಡಬೇಕಂತ ಹೇಳಿದ್ದಾರೆ. ಕುರ್ಚಿ ಆಟ ಕ್ಲೈಮ್ಯಾಕ್ಸ್ಗೆ ಬರ್ತಿದ್ದಂತೆ ತಂತ್ರ ಪ್ರತಿತಂತ್ರಗಳು ಜೋರಾಗಿಯೇ ನಡೆಯುತ್ತಿದೆ. ರಾಜಕೀಯ ಬತ್ತಳಿಕೆಯಲ್ಲಿರೋ ಹಳೆ ಪಟ್ಟುಗಳು ಜೀವ ಪಡೆದುಕೊಂಡಿವೆ. ಡಿಕೆ ಸೈಲೆಂಟ್ ಅಸ್ತ್ರ ಹೂಡಿದ್ರೆ ಸಿಎಂ ಬಣದಿಂದಲೂ ಡಬಲ್ ಪ್ಲಾನ್ ರೆಡಿಯಾಗಿದೆ. ಇದರ ಜೊತೆಗೆ ದಲಿತ ಸಮಾವೇಶ ನಡೆಸಲು ಮುಂದಾಗಿರೋ ದಲಿತ ಸಮುದಾಯದ ಸಚಿವರು ಸಿಎಂಗೆ ಬಲ ತುಂಬುವ ತಂತ್ರವನ್ನ ರೂಪಿಸಿಕೊಂಡಿದ್ದಾರೆ. ನಿನ್ನೆ ಹೇಳಲ್ಲ, ಸಿಎಂ ಅವರು ಹೇಳಿದ್ದಾರೆ, 2ನೇ-3ನೇ ಸಾರಿ ಹೇಳೋದು ಅವರು. ಸೊ ಅದ್ರ ಹೇಳಿದ ಮ್ಯಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಅವರೇ ಹೇಳಿದ್ದಾರೆ 5 ವರ್ಷ ಇರ್ತೀವಿ ಅಂತ. ಇನ್ನು ಅದ್ರ ಬಗ್ಗೆ ಸಿಎಂ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಇದರ ಮಧ್ಯೆ ಸಚಿವರಾದ ದಿನೇಶ್ ಗುಂಡೂರಾವ್, ಕೃಷ್ಣ ಭೈರೇಗೌಡ ದೆಹಲಿಗೆ ತೆರಳಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಸಂಪುಟ ಪುನರಚನೆ ವೇಳೆ ಹಿರಿಯ ಸಚಿವರನ್ನೇ ಕೈಬಿಡ್ತಾರೆಂಬ ಮಾಹಿತಿ ಬೆನ್ನಲ್ಲೇ ಈ ಭೇಟಿ ಕುತೂಹಲ ಮೂಡಿಸಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.